ಅಂತ ಹೇಳಿದ್ರೆ ನನ್ನ ಗಂಡಗ ಕಿವಿ ಮ್ಯಾಗ ಹಾಕೊಳ್ಳೋದಿಲ್ಲ, ಎಮ್ಮಿ ಮೇ ಮಳಿ ಹೋದಂಗ ಅಡ್ಯಾಡ್ತಾನ ಅಂದಳತ್ತಿ. ಸಾಕಾಗಿದ್ದ ಜಲಮ ನಾನಾರ ಎದಕ್ಕಂತ ಪಡ್ದಾಡ್ಲಿ, ಏನ್ ಮನಿ ನನಗೊಬ್ಬೇಕಿಗ್ ಬೇಕಾಗಿತ್ತೆ ಬಾಳೆ ಯಪ್ಪ. ಎಲ್ಲಾರು ಮೈ ಮ್ಯಾಗ ತಗೊಂಡ್ ಮಾಡಿದ್ರ ಆಕತ್ತೆ, ಮಾಡೋದಿಲ್ಲ ಅಂದ್ಮೇಲೆ ಏನ್ ಮಾಡೋದೈತಿ? ಏನಾತ ಶಾಂತಕ್ಕ, ಎದಕ್ ಒದರಾಡಕತ್ತಿ? ಒದರಾಡ್ಲಾರ್ದು ಇನ್ನೇನ್ ಮಾಡ್ಲಿ, ಗತಿ ಗಂಗವನ್ ಕುಡೈತಿ, ಹಣೆ ಬಾರ್ಗಣೆ ಚೌತಿ ಆಗೈತಿ. ಅಲ್ಲ ಸುಮ್ಮನೆ ಒದರಾಡಕತ್ರ ಮಂದಿಗೆ ಏನ್ ಗೊತ್ತಾಕತಿ, ಏನಂತ ಹೇಳಿ ಒದರಾಡು. ಹೌದಲ್ಲ, ನೆನಪ ಇಲ್ಲ ನೋಡ್ರಿ ನನಗೆ. ನಾನು ನಿಮ್ಮ ಶಾಂತಕ್ರಿ. ನನಗೆ ನನ್ನ ಗಂಡ ಯಾರಂತ ಗೊತ್ತಲ್ಲ, ಗೌಡ್ರು. ಅದ ಗೌಡ್ರ. ಈ ಕತಿ ಒಳಗೆ ನನಗೆ 2 ಹೆಣ್ಣು 1 ಗಂಡ್ರಿ. 3 ವಯಸ್ಸಕ್ಕೆ ಬಂದಾವು. ಮದ್ವೆ ಮಾಡ್ಬೇಕು, ಮಾಡಿಲ್ಲ ಇನ್ನ. ಅದಾತ್ರಿ. ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಇದು ಯಾವ ಕತಿ ಅಂತೇಳಿ ನಿಮಗೆ ಟೈಟಲ್ ನೋಡತ್ಲೆ ಗೊತ್ತಾಗಿರ್ತೈತಿ. ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ಹಳ್ಳಿ ಜೀವನದ ಕತಿ. ಅದನ್ನೇನು ಮುಗ್ಸಾಕತ್ತಿಲ್ರಿ, ಅದನ್ನು ಹಾಕ್ತೇನೆ, ಜೊತೆಗೆ ಇದನ್ನು ಹಾಕ್ತೇನೆ. ಅದು ಭಾಳ ಎಪಿಸೋಡ್ ಉಳಿದಿಲ್ಲ, ಇನ್ನು ಸ್ವಲ್ಪ ಎಪಿಸೋಡ್ ಉಳಿದಾವು. ಹಾಗಾಗಿ ಆ ಎಪಿಸೋಡ್ ಜೊತೆಗೆ ಹಾಕ್ಕೊಂತಾನೆ ಇದನ್ನು ಹಾಕ್ತೇನೆ. ಅದು ಮುಗಿತಿದ್ದಂಗೆ ಈ ಕತಿ ಕಂಟಿನ್ಯೂ ಹಾಕ್ಕೊಂತ ಹೋಗ್ತೈತ್ರಿ. ಏನು ಅದನ್ನೇನು ಬಿಡುದಿಲ್ಲ, ಅದನ್ನು ಹಾಕ್ತೇನೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಹೊಸ ಕತಿ. ದಯವಿಟ್ಟು ಸಪೋರ್ಟ್ ಮಾಡಿರಿ, ನೋಡ್ಕೊಂತ ಹೋಗ್ರಿ. ಜಾಸ್ತಿ ಕಾಮಿಡಿ ಇದ್ದಿದ್ದು ಹಾಕಂತ ಕೇಳಿದ್ರಿ. ನಿಮ್ಮ ಮನಸ್ಸಿಗೆ ಖುಷಿ ಆಗುವಂಥ ಕಾಮಿಡಿ ಜಾಸ್ತಿ ಇನ್ಕ್ಲೂಡ್ ಮಾಡಿ ಇದ್ರೊಳಗೆ. ಒಳ್ಳೆ ಫ್ಯಾಮಿಲಿ ಸ್ಟೋರಿ ಇರುವಂಥ ಹೊಸ ಕತಿ. ನಿಜವಾಗ್ಲೂ ಚೆನ್ನಾಗೈತಿ. ಕಂಟಿನ್ಯೂ ನೋಡ್ಕೊಂತ ಹೋಗ್ರಿ, ನಿಮಗೆ ಇಷ್ಟ ಆಗೈತಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರು ನೋಡಾತಿದ್ರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. 2 ಹೆಣ್ಣು ಒಬ್ಬೇಕಿಗೆ ಏಟು ಇದ್ದೇನೆ ಹತ್ತಿಲ್ರಿ, ಹೇಳ್ಬೇಕಂದ್ರೆ ಓದೇ ಇಲ್ಲ. ಒಲ್ಲೆ ನಾವು ಓದಾಕಲ್ಲ, ನನಗೆ ಇದ್ದೇ ಹತ್ತುವಲ್ತು, ಓದಾಕ ಆಗೋದಿಲ್ಲ ನನಗೆ ಅಂದಕ್ಕೆ. ಆಕೆ ಒಂದು 8ನೇ ಕ್ಲಾಸನ ಓದಿನ ಬಿಟ್ಲ ಸಾಲಿನ. ಒಲೆ ನಂದು ಪುಟ. ಇನ್ನು 2ನೇದಕ್ಕೆ ಚಲೋ ಓದ್ಯಾಡ್ರಿ. ಮಗನೂ ಅಷ್ಟೇನು ಓದಿಲ್ಲ. ಅವ ಅಂದ್ರೆ ಅವನು ಅಷ್ಟೇ 2nd ಇಯರ್ ಮಟ್ಟ ಓದಿ ಆಮೇಲೆ ಹೊಲ್ದಾಗ ಕೆಲಸ ಮಾಡ್ತಾನೆ. ದಿನ ಹೊರಗೆ ಕೆಲ್ಸಕ್ಕೆ ಹೋಗಿದ್ದ, ಬಿಟ್ಕೊಟ್ಟಿಗೆ ಮನ್ಯಾಗ ಮಾಡಕತ್ತಾನ ಸದ್ಯದ ಮಟ್ಟಿಗೆ. ಇನ್ನು ನನ್ನ ಗಂಡ ಅದು ಇತ್ತ ಹುಚ್ಚರು ಅಲ್ಲ, ಇತ್ತ ಶಣೆನೂ ಅಲ್ಲ. ಅದಕ್ಕೆ ಹೊಲ ಮನಿ ತಿನ್ನು ಮಲಗು, ಇಷ್ಟೇ, ಮತ್ತೊಂದೇನಿಲ್ಲ. ನೋಡ್ತೀರಲ್ಲ ಮುಂದೆ ಗೊತ್ತಾಕತಿ. ₹1 ಕೈ ಬಿಚ್ಚಿ ಖರ್ಚು ಮಾಡಂಗಿಲ್ಲ, ಜೀನ್ ಹಂಕ. ಅಯ್ಯ ದೇವ್ರೇ, ಯಾವುದೊಂದಕ್ಕೂ ಸಮಾಧಾನ ಇಲ್ಲ. ಬರೀ ಅನ್ಮನೆ ಎಲ್ಲದ್ರಾಗು ಒಂಥರ ಏನಪ್ಪ. ನೋಡ್ತೀರಲ್ಲ ಮುಂದೆ ಎಲ್ಲ ಬಿಡಿಸಿ ಹಂಗೆ ಹೇಳಕತ್ತಿ, ಗೊತ್ತಾಕತ್ತವ್ರಿ. ಶಾಂತಕ್ಕ ಎತ್ತಾಗದ್ಯವ ಬಾಗಲಾಗ ನಿಂತೇನ ಬೇಸತ್ತು. ಯವ್ವ ಬಂದ್ಲ, ಯವ್ವ ದವಳು ಗಂಗವ್ವ. ಆತ ಈಕೆದಾಡ್ರಿ. ಈಕಿ 2 ಮಂದಿ ಸಸ್ತ್ಯಾರ್ರಿ. 2 ಮಂದಿ ಸಸ್ತ್ಯಾರ ಇದ್ರೆ 2 ಒಂದೊಂದು ದಿಕ್ಕಿಗಾಗ್ಯಾವ್ರಿ. ಈಕಿನ ಬರಬ್ಬರಿ ಇಲ್ಲ. ಒಂದೆದ್ದು ಸಸ್ತ್ಯಾರ ಪಿರಾದಿ ಹೇಳ್ತಾಳ ಬರೇ ನನ್ನಂತೇಳಿ ಬಂದು. ಸೊಸಿ ಹಿಂಗ ಒಬ್ಬಾಕಿ ಸಿಟ್ಯಾನಕ್ಕಿ, ಒಬ್ಬಾಕಿ ಹಳ್ಳನಕ್ಕಿ. ಏನ್ ಮಾಡ್ಬೇಕ್ರಿ? ಅದ್ರಾಗ ಒಂಥರ ಹೆಂಗಂದ್ರೆ ಇವ್ರದ್ದು ಯಾರು ಹೆಂಗಿದ್ರು ಸಮಾಧಾನ ಇರಂಗಿಲ್ಲ. ಉಣ್ಯಾಗ ಯಾರು ಏನು ತರಂಗಿಲ್ಲ, ಈ ಮನ್ಯಾನವ್ರು ಏನೂ ತರಂಗಿಲ್ಲ. ಬಂದು ಒಟ್ಟು ನನ್ನ ಮುಂದೆ ಹೇಳ್ಬೇಕು, ನನ್ನ ಜಲಮ ತಿನ್ಬೇಕು. ಈಗ ಯಾರು ಏನು ತಗೊಂಡಾರ ಯಾರಿಗೆ ಗೊತ್ತು. ಶಾಂತಕ್ಕ ನಾ ಬರ್ತೇನೆ ವಯವ. ಅಯ್ಯೇ ಗಿರ್ಜಿ, ನಾ ಬರೋದು ನೋಡಿ ಹೊಂಟಲ್ಲ ಅವಳು ಬೇಸದ ಹೇಳಿ ನೀನು. ಸೊಕ್ಕ ಯಮಕ ಬಂದತಿ ನಿಂದ್ರೋಟ. ಇಲ್ಲವ ಪರಕ್ಕ, ನಾ ಹೋಗ್ಬೇಕಂತೇಳಿ ಇದ್ನ ಅಟ್ಟಕ್ಕೆ ನೀ ಬಂದೆ ಅಟ್ಟ. ನಾನು ಬಾಂಡೆ ತಿಕ್ಕೋದಿದ್ವೆ. ಏ ಶಾಂತಕ್ಕ, ಬಾಂಡೆ ಆಮೇಲೆ ತಿಕ್ಕೊಂತಿ ಸುಮ್ಕಿರು ಒಟ್ಟು. ಇವತ್ತು ಏನು ಮಾಡ್ಯಾರ ಗೊತ್ತನ? ಇವತ್ತು ಆಕೆ ಬಾಜು ಮನಿ ಆಕೆವಾ ಗಂಗಾ ಓದಾಳಲ್ಲ, ಯವ್ವ ಇವತ್ತು ಹೊಸ ಟಿವಿ ತಂದಾರ. ಟಿವಿ ಯಾರ ಐತಿವಾ ಅವ್ವ, 2 ಮಂದಿ ಮಳ ಐತಿ ನೋಡು, ಒಂದು ಮಾರ ಐತಿ ಟಿವಿ. 2 ಕೈಲಿ ಹಾಕಿ ಅಪ್ಕೊಂಡ್ರಿಗೂ ಕೈ ಕೊಡುದಿಲ್ಲ ಅಂತ ಟಿವಿ ತಂದಾರ. ಎದಕ್ ತರ್ಬೇಕಂತ ನಾನು. ಅಯ್ಯ ರೊಕ್ಕ ನೀ ಕೊಟ್ಟಿದ್ದೇನ? ಬೇಸದಿವ ಪರವ ತಂದ್ರೆ ಏನಾತ ಬಿಡು, ಹೋಲಿ ಅವ್ರ ಮನಿಯವ್ರು ಬೇಕಾದ ತಂದು ಇಟ್ಕೋತಾರ. ಏ ಹಂಗಲ್ಲ ಅಲ್ಲ, ಪತ್ರೋಳಿ ಮಕ್ಕದ್ವೆ ಯಾವಾಗ ಟಿವಿ ನೋಡ್ತಾವ ಅಂತ ನಾನು. ಈಕಿ 3 ಹೊತ್ತು ಅವ್ರ ಹೊಲಕ್ಕೆ ಕಳೆ ತೆಗ್ಯಾಕ ಅದಕ್ಕೆ ಇದಕ್ಕೆ ಕೆಲ್ಸಕ್ಕೆ ಹೋಗಿರ್ತಾಳ. ಬರೋದ ರಾತ್ರಿ ಹೊತ್ತಾಗಿ ಬರ್ತಾವ. ಇನ್ನು ಗಂಡ ಬಿಡು ಅದಂತರೂ ದುಡಿಯಾಕ ಊರಿಗೆ ಹೋಗೈತಿ. ಮಗ ಒಬ್ಬ ಬೆಂಗಳೂರಾಗದಾನ, ಇನ್ನೊಬ್ಬ ಪೂನಾದಾಗದಾನ. ಇನ್ನು ಮಗಳನ್ನ ಮದುವೆ ಮಾಡಿ ಕೊಟ್ಟಾರ. ಯಾರ ಟಿವಿ ನೋಡ್ತಾರ ಇವ್ವ? ಗಂಡ ನೋಡಿದ್ರು ವಾರಕ್ಕೊಮ್ಮೆ ಮನೆಗೆ ಬರ್ತಾನ. ಟಿವಿ ನೋಡೋರು ಬೇಕಲ್ಲ. ಸುಳ್ಳ ಅಂತ ಸಾಮಾನು ತಂದು ಯಾಕೆ ಇಟ್ಕೋಬೇಕು ಮನ್ಯಾಗ? ಹೌದಿಲ್ಲ? ಅದ ರೊಕ್ಕ ಹಂಗ ಇಟ್ಕೊಂಡ್ರೆ ಎಲ್ಲ ಎದಕ್ಕರ ಬರ್ತತಿಲ್ಲ? ಎದಕ್ ಬರ್ತತೆ ಪರವಾದ? ಎದಕ್ಕರ ಬರ್ತತೆವ ಅನು ಆಪತ್ ಅಂದಾಗ ಟಿವಿ ಯಾಕೆ ತರ್ಬೇಕಂತ ನಾನು. ಎಲ್ಲ ಸೊಕ್ಕ ದೌಲತ್ ನಮ್ಮ ಮನ್ಯಾಗ ಯಾರ ಮನ್ಯಾಗೂ ಇಲ್ದಂತ ಟಿವಿ ಐತಿ ಅಂತ ತೋರಿಸ್ಕೋಬೇಕಲ್ಲ, ಅದಕ್ಕೆ ಖಾಲಿ ಪುಕ್ಕಟಿ. ಆ ಟಿವಿ ತರುತ್ತಂದ ಅವು ಡಿಸ್ಕರ್ ಹಾಕಿಸ್ತಾವ ಇಲ್ಲ ಯಾರಿಗ್ ಗೊತ್ತ ಪರಕ್ಕ? ಇದು ಶಾಂತಕ್ಕ, ಟಿವಿ ಡಿಸ್ಕರ್ ಹಾಕಿಸ್ತಾವ ಇಲ್ಲ ಯಾರಿಗ್ ಗೊತ್ತ? ಸುಳ್ಳ ತಂದು ಅಂದಕ್ಕೆ ಇಟ್ಕೊಂಡಂಗ. ಹೋಲ್ ಬಿಡ ಇವ ಪರಕ್ಕ, ಹಾಳಾಗಿ ಹೋಗೋಲ್ಲಕತ್ತಾಗ. ಈಗ ಬಿಡು ಹೋಲಿ, ಕೆಲಸ ಆಗೈತನ? ಕೆಲಸ ಏನ್ ಕೆಲಸ ಬಿಡ ಯವ್ವ. ಈಕೆ ನಮ್ಮಕ್ಕಿ ದೊಡ್ಡಕಿ ಬೆಳಿಗ್ಗೆ ರೊಟ್ಟಿ ಮಾಡಂದ್ರೆ ಚಪಾತಿ ಮಾಡಿ ಬಡ್ದತಿ. ಕೆಟ್ಟ ಹೀಟ್ ತಿನ್ನಕ್ಕಾಗುದಿಲ್ಲ ನನಗರ ಅತ್ತಾಗ. ಚಪಾತಿ ಕಾಳು ಪಲ್ಯ ಮಾಡಂದ್ರೆ ಬ್ಯಾಳಿ ಪಲ್ಯ ಮಾಡೈತಿ, ಎತ್ತಾಗೂ ಇಳಿವಲ್ತು ಗಂಟಲಾಗ. ಮೂಲಂಗಿ ಹಾಕ್ಲಂಗೆ ಸಾರು ಮಾಡ ಮೂಳಿ ಅಂತ ಹೇಳೀನಿ, ಮೂಲಂಗಿ ಹಾಕಿ ಮಾಡೈತಿ ಮೂದೇವಿ. ಮತ್ತೇನ್ ಮಾಡ್ಬೇಕು? ಸಾರು ತಿನ್ನಾಕ ಮನ್ಸ ಆಗವಲ್ತು. ಅಯ್ಯೋ ಅನ್ನ ನೋಡಿದ್ರೆ ಹತ್ತಿ ಕಾಳು ಜಗಟ್ ನೀರಿಟ್ಟು ದಪ್ಪಗೆ ಬೇಸೈತಿ. ಎಂತ ಚಲೋ ನನ್ನ ಮಗ ಸೋನಾ ಮಸೂರಿ ಅಕ್ಕಿ ತಂದು ಹಾಕ್ತಾನ. ಅಲ್ಲ ಮೆತ್ತೂಗ ಅನ್ನ ಮಾಡ್ಬಾರ್ದನ ಒಟ್ಟು. ನಾನು ಎಷ್ಟು ಹೇಳ್ತೇನೆ ಪರಕ್ಕ, ಇದು ಶಾಂತಕ್ಕ ಎಷ್ಟು ಹೇಳ್ತೇನೆ ಅಕ್ಕಿಗೆ, 1 ವಾಟೆ ರೇಷನ್ ಅಕ್ಕಿ ಹಾಕು, 1 ವಾಟೆ ಚಲೋ ಅಕ್ಕಿ ಹಾಕು, 2 ಕೂಡಿಸಿ ಅನ್ನ ಮಾಡು,
ಲೋಕದಾಗ ಹಾಕಿರ್ತಾಳ. ಮಕ್ಕ ನೋಡಿದ್ರೆ ಮಾತಾಡ್ಸಂಗಿಲ್ಲ ಯವ್ವ. ಸೊಕ್ಕು ಯಮಕ್ ಯಮಕ್ ಮಾಡ್ತತಿ. ಹೊಳ್ಳೊಳ್ಳೊಳ್ಳೆ ಹೊಕ್ಕಾಳ. ಮಕ್ಕ ನೋಡಿದ್ರೆ ಮಾತೇ ಆಡೋದಿಲ್ಲ. ಗಂಡನು ಆಕಿನಂತ ಕುಣಿತಾನ. ಏನಕ್ಕೆ ಹೇಳಿದ್ದ ಕರೆ ಅಂತಾನ ಅವನು. ಯವ್ವ ಹೆಂಡತಿ ಸರದ್ನಿಲ್ಲ ಅನ್ನೋದಿಲ್ಲ ಯವ್ವ. ಲಾಲೆ ಹೆಂಡತಿ ಲಾಲೆ ಹೆಂಗಸೂರ್ ಅಂತ ಬಾಡೆ ಅಂತ ಬಿಡ್ತಾಯವ ನನ್ನ ಹೊಟ್ಯಾಗ. ಶಾಂತಕ್ಕ ಸಾಕಾಗೈತ್ ನೋಡುವ. ನನ್ನ ಮನಸ್ಸ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾನ ಯವ್ವ ಚಲೋರಿ ಚಲೋ ಕುಡುದಿಲ್ಲ ಯವ್ವ. ಶಾಂತಕ್ಕ ಚಲೋರಿ ಚಲೋ ಕುಡುದಿಲ್ಲ. ನನ್ನಂತ ಬಂಗಾರದಂತ ಅತ್ತಿ ಸಿಗ್ಬೇಕಾದ್ರೆ ಎರಡು ಬೆಂಡ್ಲಾರು ಪುಣ್ಯ ಮಾಡ್ಯಾರ. ಹೇಳ್ತೀನು ಎರಡು ಒಂದಕ್ಕೊಂದು ಹುರಿದು ಮುಕ್ತಾವ್ ನೋಡೊಂದಳತಿ ನನ್ನ. ಹೌದ್ ಬಿಡ ಪರಕ ಚಲೋರಿ ಚಲೋ ಕುಡುದಿಲ್ಲ. ಹೋಗಿ ಬಿಡ ಪರಕ. ಅದಕ್ಕೆ ಬ್ಯಾಸರ ಮಾಡ್ಕೋತಿ. ಏನ್ ಕೇಳಾರ್ದಲ್ಲ ಗೊತ್ತಿಲ್ಲಾರ್ದಲ್ಲ. ಹೌದಿಲ್ಲ ತಿಳ್ಕೊತಾವ ಇವತ್ ನಾಳೆ. ಸಣ್ಣರದಾರ ಇನ್ನು. ಹೋಗ್ಲಿ ಬಿಡ ಅಂದಂಗ ಬರ್ಲೇ ಪರಕ. ನಂದು ಒಟ್ಟು ಮನ್ಯಾಗ ಜಗ್ಗು ಕೆಲಸ ಐತವ. ಅಯ್ಯ ನೀ ಗೊತ್ತಾಯ್ತು ನಾ ಬಂದಿದ್ಕ ಹೊಂಟಿ ಅಂದಂಗ ಹಣ್ಣಿಲ್ಲಿವು. ನಮ್ಮ ಹೊಲ್ದಾನು ಹಣ್ಣು ಭಾಳಾಗಿದ್ವಾ ಹರಿದಿದ್ದೆ. ಹಂಗಾರೆ ಶಾಂತಕ್ಕೆ ಒಂದು 4 ಹಣ್ಣು ಕೊಟ್ಟೋಗೋಣ ಅಂತ ಬಂದೆ. ಶಾಂತಕ್ಕಷ್ಟ ನಿನ್ ಗೆಳತಿನ ಅಲ್ಲ ನಾಲ ನನಗೆ ಕೊಟ್ಟೇನು ನೋಡು ಒಂದು ಇಟ್ರ. ಏವ ನಿನಗೂ ಒಂದು ಬುಟ್ಟಿ ಬೇರೆ ಇಟ್ಟಿದ್ದೆ ಮನ್ಯಾಗ. ನಿಮ್ಮ ಮನೆ ಕಡೆ ಆ ಕಡೆ ಅಲ್ಲ ನಿಮ್ಮ ಮನೆ. ಹಂಗಾರೆ ಇಲ್ಲಿ ಕೊಟ್ಟು ಆಮೇಲೆ ಅತ್ತಾಗ ಬಂದ್ರಾತಂತ ಮಾಡಿದ್ದೆ. ಹೌದಾ ಆಗ್ಲಿ ಬಿಡ ಆಗ್ಲಿ. ಎಲ್ಲಕ್ಕ ಬಿಡ ಇವ. ಏನ್ ತಿನ್ಲಾರ ಬಗ್ಗೆ ಬದುಕಲ್ಲ. ಏನ್ ನಾನು ಬಿಡ್ತಿಂತೀಯ ನಿನ್ ನನಗದ ಗೊತ್ತ. ನಕಲಿ ಮಾಡಿದ್ನಿ. ಇರಲ್ಲಕ್ ಬಿಡ. ಏನ್ ಬಂಗಾರ ಅಕ್ಕವ ಯಾರ ಹೊಟ್ಟಾಗ ಏನ್ ಕುಂಟಿ ಬಂಗಾರ ಆಕತಿ. ಕೊಡವಂತಿ ಬಿಡು. ಬಗ್ಗೆ ಬದುಕಲ್ಲ. ಕೊಡು ಶಾಂತಕ್ಕ ಗಟ್ಟು ಕೊಡಿ ಈಗ ಮೊದ್ಲು. ಪರಕ ನಂದೊಟ್ಟು ಕೆಲಸ ಐತಿ ಬರ್ಲಿ. ಹಂಗಾರ ನಾನು ಒಳಗೆ ಇವ ಜಗ್ಗೈತಿ. ಇವ 2 ಹೆಣ್ಮಕ್ಳು ಅವು ಒಬ್ಬಾಕಿ ಹೊಲ್ದ ಕಡೆ ಹೋಗ್ಯಾಳ. ಹೊಲ್ದ ಕಡೆ ಅಂದ್ರೆ ಏನು ಅಡ್ಯಾಡಕ್ಕೆ ಹೋಗ್ಯಾಳ ಹೊರಗೆ. ಹಂಗ ಇನ್ನೇ ಬೇಕಿ ಇದಕ್ಕೆ ಹೋಗ್ಯಾಳ ಏನೇವಾಗ ಕಾಲೇಜ್ಗೆ ಹೋಗ್ಯಾಳ. ಇನ್ನು ಅವನು ಮಗನೂ ಬರೋ ಹೊತ್ತಾತ ಇವರು ಬರೋ ಹೊತ್ತಾತ. ಸಂಜೆ ಬೇರೆ ಆತ. ಒಂದು ತಟ್ಟೆಗೆ ಚಹಾ ಮಾಡ್ತೇನೆ ಮಿರ್ಚಿ ಮಾಡಿ. ಮಿರ್ಚಿ ಮಾಡಕತ್ತೀಯಾ? ನಮ್ಮ ಮನ್ಯಾಗ ಮಿರ್ಚಿ ಮೆಣಸಿಕಾಯೇ ಇಲ್ಲವ. ನನಗೂ ಒಂದು ವಾರ ಆತು ಮಿರ್ಚಿ ತಿನ್ನಂಗಾಗಿ. ಹುಬ್ಬಳ್ಳಿ ಸಂತಿಗೆ ಹೋದ್ರೆ ತೊಗೊಂಬರ್ರಿ ಅಂತೇಳಿ ನನ್ನ ಗಂಡ ಹೇಳೀನಿ. ಒಟ್ಟ ತರದಿಲ್ಲವ. ಹಂಗ ಬರ್ತಾನ. ಅದಕ್ಕೆ ತಿನ್ನಂಗ ಆಗ್ಬಿಟ್ಟತಿ. ಏನ್ ಮಾಡ್ಬೇಕು ಹೇಳಿ ನಮ್ಮ ಮನೆ ಬರಕ್ಕೆ. ಬೇಕಂದ್ ಗುಟ್ಲೆ ಮಾಡ್ಕೊಳಕತ್ತೇನು. ಹೋಗ್ಲಿ ಬಿಡು. ಅದಕ್ಕೆ ಇದು ಮಾಡ್ತಿ. ನಮ್ಮ ಮನ್ಯಾಗ ಅದಾವ ಮಿರ್ಚಿ ಮೆಣಸಿಕಾಯಿ. ಬೇಕಾದ್ರೆ ಒಂದು 4-5 ಮಿರ್ಚಿ ಮೆಣಸಿಕಾಯಿ ಕೊಡ್ಲೇನ? ಕೊಡಿ ಶಾಂತಕ್ಕ. ಅದಕ್ಕೇನಂತ ನೀ ಏನೋ ಕೊಡ್ತೀವಿ ಬಿಡವ. ಹೋಗಿ ಮಾಡ್ಕೊಂಡೇನಂದ್ರೆ ಅಕ್ಕತ್ತೇನು ಹೇಳು. ಮಾಡಿದ್ರೆ ನೀಟ ಪಾಠ ಬಗೆಹರಿತೈತೇನು ನಮ್ಮ ಮನ್ಯಾಗ. ಯವ್ವ ಸೊಸಿ ಮಗ 2 ಮೊಮ್ಮಕ್ಕಳು ನಾನು ನನ್ನ ಗಂಡ ಇಷ್ಟು ಮಂದಿ ಒಟ್ಟರಿಗೆ ಮಾಡಾಕ್ಬೇಕು. ಈಕೆ ನನ್ನ ಸೊಸಿಯ ಮಾಡಂದ್ರೆ ಮಾಡ್ತಾಳನು? ಮಾಡೋದಿಲ್ಲ ಯವ್ವ ಆಕೆ. ಇನ್ನು ಒಟ್ಟರಿಗೆ ಮಾಡ್ಕೊಂತ ನಿಂದಿರ್ಬೇಕು. ಅದ್ರಾಗ ನನ್ನ ಮಗ ಒಬ್ಬ ದುಡಿಯವ. ಇಟ್ಟು ಮಂದಿ ತಿನ್ನೋರು ನಾವು. ಏನು ಮಾಡ್ಬೇಕು ಹೇಳು ಪಾಪ. ಎಣ್ಣೆ ಹಿಟ್ಟು ಎಲ್ಲಿದ ತರ್ಬೇಕವ. ಎಣ್ಣೆ ಒಂದು ಖಾಲಿ ಆಗೈತಿ ಮನ್ಯಾಗ. ತಿನ್ನಂಗೆ ನೋಡಿದ್ರೆ ಆಗೈತಿ. ಯವ್ವ ಒಳಗೆ ಬಂದ್ಬಿಡು. ಒಂದು ಗುಟಕ್ಕೆ ಚಾ ಕುಡ್ದು 1-2 ಮಿರ್ಚಿ ತಿಂದು ಹೋಗಿಬಿಡು ಅಂತಿ. ಶಾಂತಕ್ಕ ಅಷ್ಟು ಮಾಡು. ನಾ ಬರ್ಲಿ ಹಂಗಾರ. ನೀನು ಬಾ ಒಳಗೆ ಚಾ ಕುಡ್ದು ಮಿರ್ಚಿ ತಿಂದು ಹೋಗುವಂತಿ. ತಂಡಿ ನಮ್ನಿ ಮಳಿ ಬರಾಕತ್ತೈತಿ. ಹಂಗ ಹೋಗ್ಯ ಮನೆ ಮಟ್ಟ ಬಂತಿ ಅಂತಿ ಚಂದ ಆಗೈತಿ. ಮಾತು ನಡಿಯವ ಕೊಡ್ ನಡಿ ಹಂಗಾರ. ಬಾರ ಪರಕ. ಬಂದ್ ನಡಿ. ಇದನ್ನ ಒಳಗಿಟ್ಟು ಬರ್ತೀನಿ. ಒಂದಿಟ್ಟು ಕುಂದ್ರಿ ಚಾ ತರ್ತೇನೆ. ಹಂಗ ಬರ್ತಾ. ಅಲ್ಲ ಶಾಂತಕ್ಕ ಮಿರ್ಚಿ ಅಂದಿ. ಮಿರ್ಚಿನ ಸೇರೆ ತರ್ತೀನಿ. ಏನ ಅನ್ನವ 2 ಸಸ್ತ್ಯಾರ ನಟ್ಟಿಗೆ ಮಾಡಿ ಹಾಕೋದಲ್ಲ ಬಿಡೋದಲ್ಲ ಕೂಳು. ಹಂಗಾಗಿ ಹಿಂಗೆ ತಿನ್ನು ಬಾಳೆ ನೋಡು ನಮ್ದು ಅಂದಂಗೆ ಇರ್ಚಿ. ನಾ ಏನಕ್ಕೆ ಕೇಳ್ಬೇಕಂದ್ಮೇಲೆಪ್ಪ ಲಕ್ಷಣ ಆಗೋಲ್ತತ್ತಾಗ. ಬಾಯಾಗ ಬರೋಲ್ತಲ್ಲ. ಅಯ್ಯೋ ಅದು ಪಟಕ್ನ ನೆನಪದಾಗ ಕೇಳಿದ್ರು ಒಂದು ಮಾತು ಹಿಂಗೆ ನೆನಪಾರಿ ಬಿಡ್ತೈತೆ ನೋಡು. ಏನ ಅಲ್ಲ ಪರಕ ಆಕಿ ಬಿಡಾಡಿ ಹೊಸ ಟಿವಿ ತಂದ್ಲ ನೋಡು. ಮನ್ ಸಂಗಡ ಸಾಲ ತಕ್ಷಾಳಲ್ಲ ಅದಕ್ಕ ತಂದಾಳ. ಹೂನ ಮತ್ತಿನ್ನೇನು. ಅಯ್ಯೇ ಆಕಿಗೆ ಮತ್ತೆ ಮಕ್ಕಳು ಕೊಡಿಸ್ತಾರಂತ ಮಾಡಿ ಏನು? ಅಲ್ಲ ಮತ್ತೆ ಈ ಪೂನಾದಾಗ ಈ ಬೆಂಗಳೂರಿನಾಗ 2 ಮಕ್ಕಳು ಅದಾವಲ್ಲ ಇವು ಕಳ್ಸಂಗಿಲ್ಲನು ದುಡಿದ ರೊಕ್ಕ ಪಗಾರನ? ಚಾಕಿಟ್ ಅಂತಡಿ ಪರಕ. ಹ್ಞೂ ಅಲ್ಲ ಅದೆಲ್ಲಿ ಕಳಿಸ್ತಾವ ಪಗಾರ? ನನಗೆ ಅನ್ನಿಸ್ತೈತಿ ಈ ಬೆಂಗಳೂರನ್ ಭಾಡ್ಯಾನು ಲಗ್ನ ಮಾಡ್ಕೊಂಡಾನ, ಪೂನಾದನ್ ಭಾಡ್ಯಾನು ಲಗ್ನ ಮಾಡ್ಕೊಂಡಾನ. ಲಗ್ನ ಮಾಡ್ಕೊಂಡ 2 ಭಾಡ್ಯಾಗಳು ರೊಕ್ಕ ಪಕ್ಕ ಕಳ್ಸಂಗ್ ಕಾಣಂಗಿಲ್ಲ ಬಿಡ. ಎಲ್ಲಿ ಬರ್ತಾವ ಹೋಗ್ತಾವ ಏನ್ ಮಾಡ್ತಾವ? ಏನಿಲ್ಲ. ಮಕ್ಕಳು ಮದುವೆ ಮಾಡ್ತೀಯ ಇಲ್ಲ ಅಂತ ಕೇಳಿದ್ರೆ ಯಾವ ಏನ್ ಮದುವೆ ಏನ್ ಬಿಡ ನೋಡಂತವ ಇನ್ನೂ ಸಣ್ಣರದಾರ ಅಂತ ಅಳಿಕಿ. ಏನು ತೆಲ್ಯಾನ್ ಕೂದಲು ನೆರ್ತಿಂದ ಮದುವೆ ಮಾಡ್ತಿದ್ದಾಳ ಈಕಿ ಬೆಳಗಾಗಿ. ಇನ್ನು ಯಾವಾಗ ಮದುವೆ ಮಾಡ್ತಾಳ? ಈಕಿ ಗೊತ್ತೈತಿ ಅವ್ರ ಮದುವೆ ಆಗಿದ್ದೆ ಅಂದ್ರೆ ಊರಾಗ ಮರ್ಯಾದೆ ಹೋಗತ್ತೆ ಅಂತೇಳಿ ಬಾಯಿ ಬಿಡುವಳ್ಳ. ಅಯ್ಯಯ್ಯ ಈಗೇನು ಹಗಣಿಗಿತ್ತಿ ಹಗರದಾಳಂತ ಮಾಡಿ ಏನು? ಹಗಣಿಗಿತ್ತು ಹಬ್ಬ ಮಾಡಿದ್ರೆ ಮನಿ ಗಂಡು ಉಪಾಸಿದ್ನಂತ ಅಂತಕಿಕ್ಕಿ. ಹಂಗಂತೀಯ? ಏನನ್ವ ನಾ ಅಂತೂ ಕಂಡಿಲ್ ಬಿಡು. ನೀನೇನು ಹೊರಗೆ ಬರಕ್ಕೆ ಬಿಡಕ್ಕೆ ಯಾರನ್ನಾರು ನೋಡಕ್ಕೆ ಮಾಡಕ್ಕೆ ಸುಮ್ಮನಿರು. ನಿಂಗೇನು ಗೊತ್ತಾಕತಿ? ಇಲ್ಲೇ ಹೊರಗೆ ಒಳಗೆ ಅಡ್ಡಾಡೋರು ನಾವು ನಮಗೆ ಗೊತ್ತಾಕತಿ. ಹೊರ ಬೀಳೋಟ ಎಲ್ಲ ಗೊತ್ತಾಕತಿ. ಅಂದಂಗ ಗೌಡ್ರಿ ಇಷ್ಟೊತ್ತಕ್ಕೆ ಬರಲೇ ಇಲ್ಲಲ್ಲ. ನಾನು ಅದ ಅನ್ನತ್ತೀನಿ ಯಾಕೆ ಇಷ್ಟೊತ್ತ ಆತವಾತಾಗ ಎಲ್ಲೇ ಕುಂತಿಗಿಂತತೆ ನಿಂತತೆ ಆತಾಗ. ಅಲ್ಲಿ ಹೊಂಟವ ಶೇಖರಲ್ಲ ಎಲ್ಲೇ ಶೇಖರ. ಅಯ್ಯೋ ಹಾಳದ್ ನಾನು ಯಾಕ್ರ ಈ ಓಣಿ ಹಾಚಿ ದಾಟ್ ಹೊಂಟ್ನಿ ವಾತಕ. ಗೌಡ್ರು ನೋಡೇ ಬಿಟ್ರನ. ಗೌಡ್ರ ಏನ್ರಿ ಭಾಳ ದಿನ ಅದ್ ಕಂಡೇ ಇಲ್ಲಲ್ಲ? ಹಡ್ಸಿ ಮಗನ ಕಂಡೇ ಇಲ್ಲ ಅಂತ ಹೇಳ್ತಿ ಅಲ್ಲೇ ಹುಚ್ಚುಳೆ ಮಗನ. ಅಲ್ಲೇ ನಮ್ಮ ಮನಿ ಓಣಿ ದಾಟೆ ಹೊಂಟಿ
ನೋಡಿದ್ರ ಅಂಗಡಿ ಕಡೆ ಬಂದ್ರು ಬಾಗಲ ಹಾಕೊಂಡು ಹೋಗಿರ್ತಿ ಮಗನ, ಮನಿ ಕಡೆ ಬಂದ್ರೆ ಭೇಟಿ ಆಗುದಿಲ್ಲ, ಎಲ್ಲಿ ಹೋದ್ರು ಸಿಗುವಲ್ಲಿ, ನೋಡಿದ್ರ ನನಗ ಕಂಡೇ ಇಲ್ಲಲ್ಲ ಅಂತ ಹೇಳ್ತಿ. ತಲಿ ತಪ್ಪಿಸ್ಕೊಂಡು ನಾ ಅಡ್ಡಾಡಕತ್ತೀನಿ, ನೀ ಅಡ್ಡಾಡಕತ್ತೀಯ ಮಗನ. ಬಡ್ಡಿ ರೊಕ್ಕ ಕೊಟ್ಟಿ ಚೊಲೋ ಆತ, ಇಲ್ಲಾಂದ್ರ ಚೆಡ್ ಹರಿದು ಊರ್ 12 ಬಾಗ್ಲಾಕತ್ ನೋಡು. ಏನ್ರಿ ಗೌಡ್ರ ಈ ನಮ್ನಿ ಮರ್ಯಾದೆ ತೆಗಿತೀರಿ? ಎಲ್ಲ ಮಗನ, ಬಡ್ಡಿ ರೊಕ್ಕ ಕೇಳಿದ್ರೆ ನೀನ್ ಮರ್ಯಾದೆ ತೆಗದಂಗ ಆತ ಅಲ್ಲಿ. ಮತ್ತ ಕೊಡು ಒಂದ್ 10,000 ರೂಪಾಯಿ ಮೈ ಹಾಕೊಂಡು ಊರ್ ತುಂಬಾಕ್ ಹೋಗಿ ಬಿಡ್ರಿ. ಶೇಖರ ಗೌಡ್ರು ರೊಕ್ಕ ಕೊಡ್ಬೇಕು, ಶೇಖರ ಗೌಡ್ರು ರೊಕ್ಕ ಕೊಡ್ಬೇಕು ಅಂತೇಳಿ ಊರನ್ ಮಂದಿ ಆಡ್ಕೊಳಂಗಿಲ್ಲನ್ರಿ. ನನ್ನ ರೆಪ್ಯುಟೇಷನ್ ಏನಕತ್ತೆ ಅಂತ ಮಾಡಿರಿ? ಎಂತದ ರೆಪ್ಯುಟೇಷನ್? ಅಲ್ಲ ಹುಚ್ಚಡಿಸಿಕೆ, ನಿನಗ್ ರೆಪ್ಯುಟೇಷನ್ ಬೇರೆ ಐತೇನ? ಬರ್ತೇನೆ ನಡ್ಲಿ, ಮನಿಗ್ ಬರ್ತೇನೆ ನಡಿ. ಅಲ್ಲ ನೀನ್ ಹೆಂಡತಿ ಮುಂದ್ ಮರಿ ತೆಗಿತೀನಿ. 10,000 ರೂಪಾಯಿ ಕೊಟ್ಟಿ ಚಲೋ ಆತ, ಇಲ್ಲ ನಿನ್ನ ಮಗ್ಲನ ಮುರಿಬೇಕ, ಹಂಗ್ ಹೊಡಿತೀನಿ ಮತ್ತ. ಈಗ ನನ್ ಕಡೆ ರೊಕ್ಕ ಇಲ್ರಿ, ನೀವ್ ಹಂಗೆಲ್ಲ ಗಾಡಕ್ ಹೋಗ್ಬೇಡ್ರಿ. ಒಂದ್ 4 ದಿನ ಟೈಮ್ ಕೊಡ್ರಿ. ಏನ್ ತಗೊಂಡ್ ಊರ್ ಬಿಟ್ಟು ಓಡಕನ? ಊರಾಗ ಸ್ವಂತ ಮನಿ ಐತಿ, ಹೌದ, ನಂಗೆ ಹೊಲ ಐತಿ. ನಿಮ್ದು 10,000 ರೂಪಾಯಿ ತಗೊಂಡ್ ಊರ್ ಬಿಟ್ಟು ಓಡಕನಿ, ಕೊಡ್ತೇನೆ ತಡ್ಕೊಳ್ ಒಟ್ಟು. ಕೊಡು ಒಂದ್ 10,000 ರೂಪಾಯಿ. ಏನಾಗ ನಿಂದ್ರಲಾರ್ದಂಗ್ ಮಾಡ್ತಾರ, ನೀರ್ ಕುಡಿಲಾರ್ದಂಗ್ ಮಾಡ್ತಾರ. ಹಿಂಗಾದ್ರೆ ನಾವು ನೋಡ್ರಿ ಮತ್ತೆ ಹೇಳಕತ್ತೀವಿ, 10,000 ರೂಪಾಯಿನ ಕೊಡುದಿಲ್ಲ, ಏನಿಲ್ಲ. ನಿಮ್ ಹೆಸರು ಬರ್ದಿಟ್ಟು ಉರ್ಲಾ ಹಾಕೋತೇನ್ರಿ ಗೌಡ್ರ. ಈ ನಮ್ನಿ ಟಾರ್ಚರ್ ಕೊಟ್ರಿ ನೀವ.